ಹಾಯ್, ಗುಡ್ ಈವ್ನಿಂಗ್. ನೀವು ಇಲ್ಲಿ ತನಕ ಒಂದು ಮನೆ ನಾನು ಲಾಸ್ಟಿಗೆ ಹೊರಡಬೇಕಾದ್ರೆ ತೆಗೆದುಕೊಂಡಿರುವಂಥ ವಿಡಿಯೋ ಕ್ಲಿಪ್ಸು. ಬಿಕಾಸ್ ಈ ಮನೆ ನನ್ನ ಬ್ಲಾಗಲ್ಲಿ ಯಾವತ್ತೂ ಇರಲಿ ಅನ್ನೋ ಕಾರಣಕ್ಕೆ. ಅದಾದಮೇಲೆ ಇದೊಂದು ಗುಡ್ ಮೆಮೊರಿ. ನಾನಿಲ್ಲಿ 2 ಮಂತ್ ಸ್ಪೆಂಡ್ ಮಾಡಿದ್ದು ಅಲ್ವಾ. ಈ ಮನೆ ವಿಡಿಯೋ ಇರಲಿ, ಯಾವತ್ತೂ ಇನ್ಸ್ಟಾ ಮತ್ತು ಯೂಟ್ಯೂಬಲ್ಲಿ ಹಾಕಿದರೆ ಇರ್ತದೆ ಅನ್ನೋ ಕಾರಣಕ್ಕೆ ಈ ಕ್ಲಿಪ್ಸ್ನ ತೊಗೊಂಡೆ. ಜೊತೆಗೆ ನಾನಿಲ್ಲಿ ಅಡುಗೆ ಮನೆ ಯಾಕೆ ತೊಗೊಂಡೆ ಅಂದರೆ, ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೆ ಅಲ್ಲಿ. ಎರಡನೇದು ಏನು ಅಂದರೆ, ಇದು ನನ್ನ ಬಟ್ಟೆಗಳಾಯಿತಾ, ಇದು ಪ್ಯಾಕ್ ಮಾಡೋದಕ್ಕೆ ಇಟ್ಟದ್ದು. ಸೊ ಅದರಲ್ಲಿ ಮಿಕ್ಸ್ಡ್ ಬಟ್ಟೆಗಳಿದ್ದಾವೆ ಎಲ್ಲ. ಇದು ಮನೆಯ ಹೊರಗಡೆ, ಇದು ನಮ್ಮ ರೂಬಿ, ಆ ಮನೆಯಲ್ಲಿದ್ದಂಥ ನಾಯಿ. ಎರಡನೇದು ಆ ವೆದರ್ ನಂಗೆ ತುಂಬ ಇಷ್ಟ. ಅದು ಸುತ್ತಮುತ್ತ ಇರುವಂಥದ್ದೆಲ್ಲ ಅದರದ್ದೆಲ್ಲ ಕ್ಲಿಪ್ಸ್ ತೊಗೊಂಡಿದ್ದೇನೆ ಫಾರ್ ಮೆಮೊರಿ ಅಂತ. ಸೊ ಅಲ್ಲಿ ನಾನು ತುಂಬ ಕ್ಷಣಗಳನ್ನು ಎಂಜಾಯ್ ಮಾಡಿದ್ದೇನೆ ಮತ್ತು ವ್ಯೂಸ್ ತುಂಬ ಎಲ್ಲ ಬಂದಿದೆ ಈ ಮನೆಯಲ್ಲೇ. ಸೊ ಹಾಗಾಗಿ ಕ್ಲಿಪ್ಸ್. ಇದು ನಮ್ಮ ಚಿನ್ನು ಊಟ ಮಾಡ್ತಿದ್ದಾರೆ. ಹಾಯ್, ಗುಡ್ ಈವ್ನಿಂಗ್. ನೀವು ಇಲ್ಲಿ ತನಕ ಒಂದು ಮನೆ ವಿಡಿಯೋ ನೋಡ್ಕೊಂಡು ಬಂದರೆ. ಸೊ ನನಗೆ ತುಂಬ ಇಮೋಷ್ನಲ್, ತುಂಬ ಬೇಜಾರು ಆ ಥರ ಇದೆ. ಸೊ ಮತ್ತು ಅನಿವಾರ್ಯ ಕೂಡ. ನಾನು ನೀರು ಥರ, ನಿಂತ ನೀರಲ್ಲ, ಹರಿಯುವ ನೀರು ನಾನು. ಈಗ ಏನು ಅಂದರೆ, ನನ್ನ ಗೂಡನ್ನು ಬಿಟ್ಟು ನಾನು ತೆರಳಲೇಬೇಕಾಗಿದೆ. ಬಿಕಾಸ್ ನಾನು ಅಲ್ಲೇ ಇದ್ದೆ. ಒಂದು ಒಕೇಶನ್ ಅಂತ ಬಂತಲ್ಲ, ಅವಾಗ ನಾನು ಇಲ್ಲಿ ಬಂದೆ. ಈಗ ಒಕೇಶನ್ಸ್ ಮುಗಿತಾ ಇದೆ, ನಾನು ಹೋಗಬೇಕು. ಬಿಕಾಸ್ ನಾನು ಹಾಜರಿ ಆಗಬೇಕು. ಎರಡನೇದು ಏನು ಅಂದರೆ, ಆಲ್ರೆಡಿ ನನ್ನ ಒಕೇಶನ್ಸ್ ಮುಗಿದು ತುಂಬ ದಿನಗಳೇ ಆಗೋಗಿದೆ. ನಾನು ಕೆಲಸಕ್ಕೆ ಜಾಯ್ನ್ ಆಗಲೇಬೇಕಿತ್ತು. ಬಟ್ ನನ್ನ ಅಮ್ಮನ ಹೆಲ್ತ್ ಕಾರಣದಿಂದ ನನಗೆ ಜಾಯ್ನ್ ಆಗಲಿಕ್ಕೆ ಆಗಿರಲಿಲ್ಲ, ಹುಷಾರಿರಲಿಲ್ಲ ಆ ಕಾರಣಕ್ಕೆ. ಬಟ್ ನಾನು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನನ್ನನ್ನು ಸೇರಿಸ್ಕೊಂಡ ಸಂಸ್ಥೆಗೆ, ಅವರು ನನಗೆ ಕೊಟ್ಟಂಥ ರಜೆಗಳಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ನಾನು ಚಿರಋಣಿ ಅವರಿಗೆ ಯಾವತ್ತಿದ್ದರು. ಬಿಕಾಸ್ ನನಗೆ ರಜೆನ ಕೊಟ್ಟರು. ಯಾರು 2 ವಾರ ಯಾರು ರಜೆ ಕೊಡ್ತಾರೆ? ಯಾವ ಸಂಸ್ಥೆಯಲ್ಲಿ ರಜೆ ಕೊಡ್ತಾರೆ ಹೇಳಿ? ನಾನು ತುಂಬ ಲಕ್ ಮಾಡಿದ್ದೇನೆ ಆ ವಿಷಯದಲ್ಲಿ. ನನಗೆ ರಜೆ ಕೊಟ್ಟು, ಓಕೆ ನೀನು ಅಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ನನಗೊಂದು ರಜೆನ ಕೊಟ್ಟಿದ್ದಾರಲ್ಲ, ನನಗೆ ತುಂಬ ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ಬೋದು. ಬಟ್ ಏನು ಅಂದರೆ, ಈಗ ಅವರು ಹುಷಾರಿದ್ದಾರೆ. ಇನ್ನೇನಿದ್ರು ಫುಡ್ಡು ಅದ್ರ ಮೂಲಕ ಕಂಟ್ರೋಲ್ ಆಗಬೇಕು. ಇನ್ನೊಂದು ಸತ್ಯ ಹೇಳಬೇಕು, ನನ್ನ ಅಮ್ಮನಿಗೆ ಬರೀ ಅಸಿಡಿಟಿ ಪ್ರಾಬ್ಲಮ್ ಇರಲಿಲ್ಲ. ಬಿಕಾಸ್ ತುಂಬ ಕಮೆಂಟಲ್ಲಿ ಮಾವಿನ ಹಣ್ಣು ಕೊಡೋದನ್ನು ನಿಲ್ಲಿಸು ಅಂತ. ಅದರ ಜೊತೆಗೆ ಅವ್ರಿಗೆ ಪೊಟ್ಯಾಷಿಯಮ್ ಲೋ ಆಗೋದಿದೆ. ನಿಮಗೆ ಬಿ ಪಿ ಲೋ, ಅದು ಇದು ಅದೆಲ್ಲ ನಾರ್ಮಲ್ ಟ್ಯಾಬ್ಲೆಟ್ಸ್ ಎಲ್ಲ ಇರುತ್ತೆ. ಈ ಪೊಟ್ಯಾಷಿಯಮ್ ಜಾಸ್ತಿ ಕೂಡ ಆಗಬಾರ್ದು, ಲೋ ಕೂಡ ಆಗಬಾರ್ದು. ಅದಕ್ಕೆ ಯಾವುದೇ ಟ್ಯಾಬ್ಲೆಟ್ಸ್ ಇರಲ್ಲ, ಸಿರಪ್ಸ್ ಇರ್ತದೆ. ಪೊಟ್ಯಾಷಿಯಮ್ ಟ್ಯಾಬ್ಲೆಟ್ ಸಿರಪ್ ಇರ್ತದೆ, ಅದನ್ನು ಕಂಟಿನ್ಯೂಸ್ ಕೂಡ ತಗೋಬಾರ್ದು. ಬಿಕಾಸ್ ಅದು ಒಂದು ಮಟ್ಟಕ್ಕೆ 3.5 ಆದಮೇಲೆ ಅದು ಸ್ಟಾಪ್ ಆಗಬೇಕು. ಬಿಕಾಸ್ ಅದು ಅದಕ್ಕಿಂತ ಹೈ ಕೂಡ ಆಗಬಾರ್ದು, ಅದಕ್ಕಿಂತ ಕಡಿಮೆ ಕೂಡ ಆಗಬಾರ್ದು. ಕಡಿಮೆ ಆದರೂ ಡೇಂಜರ್, ಹೈ ಆದರೂ ಡೇಂಜರ್. ಆ ಥರ ನಾವು ನೋಡ್ಕೋಬೇಕಾಗುತ್ತೆ. ಅದು ಫುಡ್ಡಲ್ಲಿ ನಮಗೆ ಬರುವಂಥದ್ದು, ಅದು ಫುಡ್ಡಲ್ಲಿ ಇರುವಂಥದ್ದು. ನಾನು ತಗೊಳ್ಳೋ ಎಲ್ಲ ಫುಡ್ಡಲ್ಲಿ ಪೊಟ್ಯಾಷಿಯಮ್ ಇರುತ್ತೆ, ಇರಬೇಕು. ಬಾಳೆಹಣ್ಣು, ಸಿಹಳ ಅಥವಾ ನಾವು ಊಟ ಮಾಡೋ ಎಲ್ಲ ಇದರಲ್ಲೂ ಪೊಟ್ಯಾಷಿಯಮ್ ಇರ್ತದೆ. ಪೊಟ್ಯಾಷಿಯಮ್ ಕಡಿಮೆ ಆದರೆ ತುಂಬ ಡೇಂಜರ್ ಇರ್ತದೆ. ಕೋಮಕ್ಕೆ ಹೋಗ್ತಾರೆ ಪೇಷಂಟ್ಸ್. ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ, ಮೆದುಳಿಗೆ ಪ್ರಾಬ್ಲಮ್ ಆಗುತ್ತೆ, ಬಾಡಿ ಎಲ್ಲ ಪಾರ್ಟಿಗೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಅಬ್ಸರ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅಬ್ಸರ್ವೇಷನ್ ಬಿಟ್ಟು ಮತ್ತೇನು ದಾರಿ ಇಲ್ಲ. ಅಂದರೆ ಪ್ರತಿ ತಿಂಗಳು ಮಂತ್ಲಿ ಬ್ಲಡ್ ಚೆಕಪ್ ಮಾಡಿಸ್ಕೊಳ್ಳುವಂಥದ್ದು, ಪೊಟ್ಯಾಷಿಯಮ್ ಲೆವೆಲ್ ಹೇಗಿದೆ ಅಂದರೆ ಚೆಕ್ ಮಾಡೋದು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಅಮ್ಮನಿಗಿದ್ದದ್ದು ಪೊಟ್ಯಾಷಿಯಮ್ ಲೋ ಆಗುವಂಥ ಸಮಸ್ಯೆ ಇರುವುದು. ಹಾಗಾಗಿ ನನಗೆ ಭಯ, ಬಿಟ್ಟೋಗೋದು ಭಯ. ಬಟ್ ಮನೆಯಲ್ಲಿದ್ದಾರೆ ಇಬ್ಬರು ಬಾಯ್ಸ್ ಇದ್ದಾರೆ, ಇಬ್ಬರು ಎಂತ ಹೇಳೋದು, ಶಕ್ತಿಶಾಲಿ ಇದ್ದಾರೆ. ಅವರು ನೋಡ್ಕೋತಾರೆ, ಅವ್ರು ಮ್ಯಾನೇಜ್ ಮಾಡ್ತಾರೆ. ಮತ್ತು ಇವರ ಹೆಲ್ತ್ನ ಕಾಪಾಡ್ಕೋಬೇಕು ಅಂದರೆ ಇವರು ಸಪೋರ್ಟ್ ಮಾಡಲೇಬೇಕು, ನಮಗೆ ಸಪೋರ್ಟ್ ಮಾಡ್ತಾರೆ ಕೂಡ. ಸೊ ಇದು ಪ್ರಾಬ್ಲಮ್ ಇದ್ದದ್ದು. ನಾನು ಇಲ್ಲಿ ತನಕ ಹೇಳಿದ್ದೆ, ಬಟ್ ಕಂಪ್ಲೀಟ್ ಡೀಟೇಲ್ಸ್ ಹೇಳಿಲ್ಲ. ಪೊಟ್ಯಾಷಿಯಮ್ ಲೋ ಆದರೂ ಹಾಗೆ ಆಗುತ್ತೆ, ಪೊಟ್ಯಾಷಿಯಮ್ ಹೈ ಆದರೂ ಅದೇ ರೀತಿ ಡಿಸೀಸ್ ಆಗುತ್ತೆ. ನನ್ನ ಅಮ್ಮನಿಗೆ ಫಸ್ಟ್ ಆಗಿದೆ ಅದು. ಪೊಟ್ಯಾಷಿಯಮ್ ತುಂಬ ಲೋ ಆಗಿ ಮೂಮೆಂಟ್ ಏನೂ ಇರಲಿಲ್ಲ, ಮಾತಾಡೋದಕ್ಕೆ ಕೂಡ ಪ್ರಾಬ್ಲಮ್ ಆಗ್ತಾಯಿತ್ತು. ಬಟ್ ನಾವು ಎಮರ್ಜೆನ್ಸಿಗೆ ಶಿಫ್ಟ್ ಮಾಡಿರೋದ್ರಿಂದ ಅವ್ರಿಗೇನು ಪ್ರಾಬ್ಲಮ್ ಆಗಲಿಲ್ಲ. ಇಮಿಡಿಯೇಟ್ ಟ್ರೀಟ್ಮೆಂಟ್ ಸಿಕ್ಕಿದ್ದಕ್ಕೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಅದೇ ಸಿಗದಿದ್ದರೆ ತುಂಬ ಕೋಮಕ್ಕೆ ಹೋಗೋರು.
ಬಟ್ ಗಾಡ್ ಬ್ಲೆಸ್ ಮನೇಲಿ ಎಲ್ರೂ ಇದ್ದರು. ಈಗಲೂ ನಮ್ಮ ಮನೆಯಲ್ಲಿ ಇದ್ದಾರೆ, ಬಟ್ ಕಾಲ್ ಮಾಡ್ತಾ ವಿಚಾರಿಸ್ತಾ ಇರಬೇಕು. ಪ್ರಾಬ್ಲಮ್ ಏನೂ ಆಗಲ್ಲ, ದೇವರಿದ್ದಾರೆ. ಕೃಷ್ಣನಿದ್ದಾಗ ಯಾಕೆ ಭಯ ಅಲ್ವಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿಂದ ಹೊರಟು ಅಲ್ಲಿ ನನಗೆ ಏನೇನು ಕಂಟೆಂಟ್ ಸಿಗುತ್ತೆ ಗೊತ್ತಿಲ್ಲ. ನಾನು ಕೆಲವೊಂದು ಟಾಪಿಕ್ ಮೇಲೆ ಡಿಸ್ಕಸ್ ಸ್ಟಾರ್ಟ್ ಮಾಡುವ ಅಂತ. ಬಿಕಾಸ್ 200 ಫ್ಯಾಮಿಲಿ ಇದ್ದಾರೆ. ಸೊ ಅವರಿಗೆ ಅವ್ರು ಸುಮ್ಮನೆ ಇರಬಾರ್ದಲ್ಲ, ಎಂಟರ್ಟೈನ್ಮೆಂಟ್ ಬೇಕಲ್ಲ. ಇಲ್ಲಿ ತನಕ ಎಂಟರ್ಟೈನ್ಮೆಂಟ್ ಇತ್ತು, ಇನ್ನು ಮುಂದೆ ಇನ್ಫಾರ್ಮೇಷನ್ಸ್ ಕೊಡುವ ಅಂತ. ಸೋಷಲ್ ಡೆವಲಪ್ಮೆಂಟ್ ನನ್ನ ಫೀಲ್ಡ್, ಸೋಷಲ್ ಡೆವಲಪ್ಮೆಂಟ್ ಮೇಲೇ ನೋಡುವ, ಆಯಿತಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡೋದಕ್ಕೆ ಮರೆಯಲೇಬೇಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತು ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.